ನಾನು ಅವಾಗ ವಾಂಟೆಡ್ ನಲ್ಲಿ ಇದೆ, ನಮ್ಮ ಬಾಸ್ದು ಮರ್ಡರ್ ಆಗಿತ್ತು ಕೊಲಿಫಾಸ್ ಅವ್ರದ್ದು 95ನಲ್ಲಿ. ಸೊ ಆವಾಗ ಏನಾಯ್ತು ಅಂದ್ರೆ ನಾನು ಮನೆಯಲ್ಲಿ ಇರಲಿಲ್ಲ, ನಮ್ಮ ಅಣ್ಣದ ಅಂಗಡಿ ಇತ್ತು ಗಾಂಧಿನಗರನಲ್ಲಿ. ಸೊ ಅವ್ರ ಟೇಲರ್ ಅಂಗಡಿ ಇತ್ತು. ಆವಾಗ ಏನ್ ಮಾಡಿದ್ರು, ರಾಮಣ್ಣ ಅಂತ ಒಬ್ರು ಇದ್ರು, ರಾಮಣ್ಣ ಮತ್ತು ಉಪೇಂದ್ರ. ಈ ಉಪೇಂದ್ರ ಇಬ್ರು ಏನ್ ಮಾಡಿದ್ದಾರೆ, ನಮ್ಮ ಅಣ್ಣನ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆಸಿಫ್ ಅಂತ ತೀರೋಗ್ಬಿಟ್ರು ನಮ್ಮ ಅಣ್ಣ. ಸೊ ನಾನು ವಾಂಟೆಡ್ ನಲ್ಲಿ ಇವಾಗ ಅವಾಗ ಫೋನ್ ಜಮಾನ ಇಲ್ಲ. ಅವಳು ಹೇಳಿದ್ರು, ತನ್ವೀರ್ ಯಾವಾಗ ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಆಗಿದ್ರೆ ನಾನು ಹೇಳ್ತೀನಿ ಅಂತ ಅಣ್ಣ ಹೇಳಿದ್ರು. ಸೊ ನಾನು ಅಪ್ರಾಕ್ಸಿಮೇಟ್ಲಿ ಅಣ್ಣನ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಣ್ಣ ಹೇಳಿದ್ರು, ಇದ್ರ ರಾಮಣ್ಣ ಗೊತ್ತು ನನಗೆ, ಭಾಳ ಹೆಸರು ರಾಮಣ್ಣದು ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಪಿ ಎ ಅವರು. ಸೊ ಅವ್ರು ಏನ್ ಮಾಡಿದ್ರು, ಅಣ್ಣ ಅವ್ರದ್ದು ಪಿ ಎ ಅವರು ರಾಮಣ್ಣ ಅವ್ರು ಬಂದಿದ್ರು, ಈ ತರ ಅಣ್ಣ ಅವ್ರು ಈಗ ಮನೆಗೆ ಕರೆದಿದ್ದಾರೆ. ನಾನು ಹೇಳಿದೆ, ಅಣ್ಣ ನಾನು ಫುಲ್ ವಾಂಟೆಡ್ ನಲ್ಲಿ ಇದ್ದೀನಿ, ಏನ್ ತರ ಇಲ್ಲ, ಅವ್ರು ಯಾವ್ದೋ ಫಿಲ್ಮ್ ಮಾಡ್ತಾ ಇದ್ದಾರೆ. ಆಗ ಫಿಲ್ಮ್ ಹೆಸರು ಇತ್ತು ಗಾಂಧಿ ಅಂತ ಫಿಲ್ಮ್ ಹೆಸರು ಇತ್ತು. ಗಾಂಧಿ ಅಂತ ಅವ್ರು ಫಿಲ್ಮ್ ಮಾಡ್ತಾ ಇದಾರೆ ಅಂತ ಅವ್ರು. ಸೊ ಅದಕ್ಕೆ ಇವರು ನಿಮ್ಗೆ ಒಂದು ಆಕ್ಟಿಂಗ್ ಚಾನ್ಸ್ ಕೊಡ್ತಾರಂತೆ ಅಂದ್ರೆ ಒಂಥರ ಖುಷಿ ಆಯ್ತು ನನಗೆ. ಅಣ್ಣ ಅವ್ರು ಕರೆದಿದ್ದಾರೆ ಅಂದ್ರೆ, ರಾಮಣ್ಣ ಬಂದು ಹೋಗಿದ್ರು, ಅಣ್ಣ ಅವ್ರ ಪ್ರೊಡಕ್ಷನ್ ಫಿಲ್ಮ್ ಅಂದ್ರೆ ಖುಷಿ ಆಯ್ತು ನನಗೆ ಭಾಳ. ಅಯ್ಯೋ ಅಣ್ಣ ಕರೆದಿದ್ದಾರೆ ಅಂದ್ರೆ ಸೀದಾ ನಾನು ಏನು ಮಾಡಿದೆ, ಎಲ್ಲಿ ಮೀಟ್ ಮಾಡ್ಬೇಕಂದ್ರೆ ಫಸ್ಟು ಉಪೇಂದ್ರ ಮತ್ತು ರಾಮಣ್ಣ ಅವ್ರು ಬಂದರು. ರಾಮಣ್ಣ ಬಂದು ಆಮೇಲೆ ಎಲ್ಲೋ ಗಾಂಧಿನಗರ ಕಡೆ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ನಾನು ಇಲ್ಲೇ ಬಂದ್ಬಿಡಿ, ನನಗೆ ಡೌಟ್, ಉಪೇಂದ್ರ ಯಾರು ಗೊತ್ತಿಲ್ಲ ಅವಾಗ, ನಮ್ಗೆ ಯಾರಿಗೆ ಗೊತ್ತಿಲ್ಲ ಉಪೇಂದ್ರ ಯಾರಂತ. ಮತ್ತು ಯಾವುದೋ ಒಂದು ಫಿಲ್ಮ್ ಮಾಡಿದಾನಂತೆ ಕುಮಾರ್ ಗೋವಿಂದ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಹಂಗೆ. ಆಮೇಲೆ ಏನು ಮಾಡಿದೆ, ನನಗೆ ಯಾರನ್ನ ಪೊಲೀಸ್ ಕರ್ಕೊಂಡು ಬಂದ್ಬಿಟ್ರು. ಸುಮ್ಮನೆ ಶೂಟಿಂಗ್ ಹೆಸರು ಹೇಳ್ಬಿಟ್ಟು ಪೊಲೀಸವ್ರು ಕಲ್ಸಿರ್ಬೋದು ಅಂತ ನಾನು ಡೌಟ್ನಿಂದ ಹಂಗೆ ಏನ್ ಮಾಡಿದೆ, ಅಣ್ಣವ್ರ ಹೆಸರು ಇತ್ತಲ್ಲ ರಾಮಣ್ಣಗೆ ಕರ್ಕೊಂಡು ಬನ್ನಿ ಜೊತೆ ಅಂತ ಹೇಳಿದೆ. ರಾಮಣ್ಣ ಇವರಿಬ್ರು ಬಂದ್ರು. ಆಮೇಲೆ ಇಲ್ಲಿ ಬಂದ್ರು, ಇಲ್ಲಿ ಶಿವಾಜಿನಗರ ಬಂದ್ರು. ಮಾತಾಡಿದ ಮೇಲೆ ಹೆಂಗೆ ನಾ ಆಕ್ಟಿಂಗ್ ಮಾಡಬೇಕು ನೀವು ಹಂಗೆ ಅಂತ ಹೇಳಿದ್ರು. ಹೇಳಿದ್ರು. ನಾನು ಹೇಳಿದೆ, ಅಣ್ಣ ಮಾಡ್ತೀನಿ, ನನಗೆ ಏನೋ ಫುಲ್ ವಾಂಟೆಡ್ ಇದೆ, ಎಲ್ಲಿ ಬಂದು ನಾನು ಶೂಟಿಂಗ್ ಮಾಡೋದು ಇಲ್ಲ, ನೀನು ನಾವು ಹೇಳ್ತೀವಿ ಅಂತ ಟೈಮ್ನಲ್ಲಿ ಬಂದು ಶೂಟಿಂಗ್ ಮಾಡಿಬಿಟ್ಟು ನೀನು ಹೋಗ್ಬಿಡು ಬಾರೆ ಅಂತ ನನ್ಗೆ ಕರೆಯೋದು ರಾಮಣ್ಣ. ನನಗೆ ಚಿಕ್ಕ ಹುಡುಗ ಶೂಟಿಂಗ್ ಮಾಡ್ಬೇಕು. ನಾನು ಏನು ಮಾಡಿದೆ, ಫೋನ್ ಕುಮಾರ್ ಬಂಗಾರಪ್ಪ ಅವ್ರದ್ದು ಫೋನ್ ನಂಬರ್ ಇತ್ತು. ಅವ್ರು ಫಿಲ್ಮ್ ಇದರಲ್ಲಿ ಇರಲಿಲ್ಲ. ಜೈಲ್ಗೆ ಅವರು ಶೂಟಿಂಗ್ಗೆ ಬಂದಿದ್ರು. ಕೆರಳಿದ ಸರ್ಪ ಅಂತ ಅವ್ರು ಫಿಲ್ಮ್ ಶೂಟಿಂಗ್ ಬಂದಿದ್ರು ಕುಮಾರ್ ಬಂಗಾರು. ಆವಾಗ ಕುಮಾರ್ ಬಂಗಾರಪ್ಪರು ನನಗೆ ಸಿಕ್ಕಿದ್ರು. ರೌಡಿಗಳು ಅಂದ್ರೆ ನೋಡ್ಬೇಕು, ಅವ್ರಿಗೆ ಆಸೆ ಇತ್ತು. ನನಗೆ ಕರೆದು ಹೋಗ್ದೆ. ನಾನು ಅಣ್ಣ ಈಚೆ ಬಂದು ಸಿಗ್ತೀನಿ. ಆಗ ಅವ್ರ ತಂದೆ CM ಇಲ್ಲ. ಸೊ ನಾನು ಕೊಟ್ಟರು ನಂಬರ್, ಅವ್ರಿಗೆ ಫೋನ್ ಮಾಡಿದೆ ನಾನು. ಕುಮಾರ್ ಅಣ್ಣ ಈ ಥರ ಬಂದಿದ್ದಾರೆ, ಏನು ಆ್ಯಕ್ಟಿಂಗ್ ಮಾಡೋಕ್ಕೆ, ನನಗೆ ಎಲ್ಲೇ ತನಗೆ ಧೈರ್ಯಗೆ ಮಾಡೋ ನೀನು ಆ್ಯಕ್ಟಿಂಗ್ ಅಂತ ಏನಿಲ್ಲ, ಏನು ಪೊಲೀಸ್ಗೆ ಹಿಡಿದು ಕೊಟ್ಬಿಟ್ರೆ ಏನು ಮಾಡಬೇಕು ಅಣ್ಣ, ಇಲ್ಲ ಹಂಗೆ ಏನಿಲ್ಲಪ್ಪ, ನೀನು ಇರೋ ಒಂದು ಸತಿ ನಾನು ಅಣ್ಣವ್ರ ಹತ್ರ ನಿನಗೆ ಕರ್ಸೀನಿ, ಅವ್ರು ಹೇಳ್ಮೇಲೆ ಹೋಗೋದು. ಆಮೇಲೆ ಏನು ಮಾಡಿದೆ, ಮನೆಗೆ ಹೋಗ್ದೆ. ಅಣ್ಣ ಏನು ಮಾಡಿದ್ರು, ಕೈಗೆ ಇಲ್ಲಿ ಇದ್ಬಿಟ್ಟು ಕೈ ಇಲ್ಲಿ ನನಗೆ, ತನ್ವೀರ್ ನೀನು ಮಾಡಪ್ಪ, ಏನು ಪೊಲೀಸರ ಜವಾಬ್ದಾರಿ ನಂದು, ನೀನು ಕೆಲಸ ಮಾಡಪ್ಪ. ಆವಾಗ ಏನು ಮಾಡಿದ್ರು, ಫಸ್ಟ್ ಶಾಟ್ ನಮ್ಮದು ಈ ಒಂದು ಶಂಶಾನ ಇತ್ತು. ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಕುಂಟಾಗಿ ಬಿಡ್ತಾರಲ್ಲ ಶಿವರಾಜ್ಕುಮಾರ್ ಅವರು, ಆ ಸೀನ್ ಒಂದು 4 ಸೀನ್ನಲ್ಲಿ ನಾನು ಇದ್ದೀನಿ. ಅದ್ರಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ನನಗೆ ಜೋಳಲಿ ಕೃಷ್ಣಪ್ಪ ಅವ್ರಿಗೆ ಮಾತಿರ್ಲಿಲ್ಲ. ಅವಾಗ ಕೊರಂಗೆ ನನಗೆ ಮಾತಿರ್ಲಿಲ್ಲ. ಇವಾಗ ಅಲ್ಲೇ ಹೋದ್ರೆ ಇವಾಗ ಇವ್ರ ಜೊತೆ ಏನು ಗಲಾಟೆ ಆಗ್ತದೆ, ಇವ್ರಿಗೆ ಹ್ಯಾಂಗು ಬರ್ತಾರೆ, ನಮ್ಗೆ ಹ್ಯಾಂಗು ಬರ್ತಾರೆ, ಏನ್ ಮಾಡ್ಬೇಕು, ಇವ್ರಿಗೆ ನಮ್ಗೆ ಕ್ಲಾಶ್ ಆಗ್ಬರ್ತದೆ ಅಂತ ಶೂಟಿಂಗ್ ಟೈಮ್ನಲ್ಲಿ. ಸೊ ಆಮೇಲೆ ಅಣ್ಣ ಭಾಳ ಶಿವರಾಜ್ಕುಮಾರ್ ಅಣ್ಣ ಅವರು ಭಾಳ ನಮಗೆ ಕಾಮ್ ಮಾಡಿದ್ರು. ಉಪೇಂದ್ರ ಅವರು ಎಲ್ಲ ಕಾಮ್ ಮಾಡಿಬಿಟ್ಟು ಏನು ಮಾಡಿದ್ರು, ನಿಮ್ಮ ಪಾಡಿಗೆ ನೀವ್ರಿ, ಅವ್ರ ಪಾಡಿಗೆ ಇವ್ರಿ. ಸೊ ನಾನು ಒಂದು ದಿವಸ ಏನು ಮಾಡಿದೆ, ರಂಜಾನ್ ಟೈಮ್ನಲ್ಲಿ ಇತ್ತು, ಸ್ವಂತ ನಾನು ಊಟ ತಗೊಂಡು ಹೋಗ್ಬಿಟ್ಟು ಇಷ್ಟು ವರ್ಷ ನಾವು ಗಲಾಟೆ ಮಾಡೋ, ನಾನು ಕೃಷ್ಣಪ್ಪ ಅವ್ರು ಮಾತಿರ್ಲಿಲ್ಲ. ಸೊ ನಾನು ಹೋಗ್ಬಿಟ್ಟು ಊಟ ಕೊಡ್ದೆ ಅವ್ರ ಟೀಮ್ಗೆ, ಎಲ್ಲ ಹುಡುಗರಿಗೆ ಬಿರಿಯಾನಿ. ಅವನ ತರ ಕಾಂಪ್ರಮೈಸ್ ಆಯ್ತು.